ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನ ಗುರು ಪೂರ್ಣಿಮಾ ವಿಶೇಷ ಏನು, ಈ ವಿಶೇಷ ದಿನ ಏನು ಮಾಡಬೇಕು, ಯಾವ ಮಂತ್ರ ಪಠನೆಯಿಂದ ಗುರುಗಳ ಆಶೀರ್ವಾದ ದೊರೆಯುತ್ತೆ ಅನ್ನೋ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ. ತಾಯಿ ಜನ್ಮ ನೀಡ್ತಾಳೆ, ತಂದೆ ಸಾಗಿಸಲುತ್ತಾರೆ. ತಂದೆ ತಾಯಿ ನಂತರ ಪ್ರತಿಯೊಬ್ಬರ ಜೀವನದಲ್ಲಿ ಬರೋರೇ ಗುರುಗಳು. ಗುರು ನಮ್ಮ ಜೀವನದಲ್ಲಿ ಜ್ಞಾನ ಜ್ಯೋತಿ ಬೆಳಗಿಸುವವರು. ಇವರು ನೀಡೋ ಜ್ಞಾನದಿಂದ ನಾವು ಕೊನೆಯುಸಿರು ಇರೋವರೆಗೂ ಅದರಲ್ಲೇ ಬದುಕುತ್ತೇವೆ. ಗುರುವನ್ನು ತ್ರಿಮೂರ್ತಿಗಳಿಗೆ ಹೋಲಿಸಲಾಗುತ್ತದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಈ ಒಂದು ಶ್ಲೋಕದಲ್ಲೇ ಪ್ರತಿ ಮನುಷ್ಯನ ಮೇಲೆ ಗುರು ಯಾವ ರೀತಿ ಪ್ರಭಾವ ಬೀರುತ್ತಾರೆ ಅಂತ ಅರ್ಥ ಮಾಡಿಕೊಳ್ಳಬಹುದು. ಜೀವನದಲ್ಲಿ ಪ್ರಮುಖ ವ್ಯಕ್ತಿಯಾಗಿರುವ ಗುರುವಿಗೆ ವಿಶೇಷ ನಮನ ಸಲ್ಲಿಸೋ ದಿನವೇ ಗುರು ಪೂರ್ಣಿಮಾ. ಈ ಗುರು ಪೂರ್ಣಿಮೆಯನ್ನು ವ್ಯಾಸ ಹುಣ್ಣಿಮೆ ಅಂತಲೂ ಕರೆಯುತ್ತಾರೆ. ಈ ದಿನದ ಮತ್ತಷ್ಟು ವಿಶೇಷಗಳು ಏನು ಅಂತ ಈ ವಿಡಿಯೋ ಮೂಲಕ ತಿಳಿಯೋಣ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗೆ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಿಂದೂಗಳಿಗೆ ಆಷಾಢ ಪೂರ್ಣಿಮಾ ತುಂಬ ಪ್ರಮುಖ ದಿನ. ಯಾಕಂದರೆ ಆ ದಿನವನ್ನು ಗುರು ಪೂರ್ಣಿಮೆಯಾಗಿ ವಿಶೇಷ ಪೂಜೆ ಪುನಸ್ಕಾರ ಮಾಡುತ್ತಾರೆ. ಗುರು ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಕರೆಯಲು ಕಾರಣ, ಆ ದಿನ ವ್ಯಾಸ ಮಹರ್ಷಿಗಳ ಜನ್ಮದಿನ. ಈ ವರ್ಷ ಗುರುವಾರವೇ ಗುರು ಪೂರ್ಣಿಮೆ ಬಂದಿರೋದು ತುಂಬ ವಿಶೇಷ. ಗುರುವಾರ ಗುರು ರಾಘವೇಂದ್ರ ಸಾಯಿಬಾಬಾಗೆ ವಿಶೇಷವಾಗಿ ಪೂಜೆ ಸಲ್ಲಿಸುತ್ತೇವೆ. ದೈವ ಪುರುಷರು ಗುರುಗಳಾಗಿ ಸಾಮಾನ್ಯ ಜನರನ್ನು ಸದ್ಮಾರ್ಗದಲ್ಲಿ ನಡೆಸಿದವರು. ಇವರನ್ನು ಪರಮ ಗುರುಗಳೆಂದು ಆರಾಧಿಸುತ್ತೇವೆ. ಇಂತಹ ದಿನವೇ ಗುರುಪೂರ್ಣಿಮೆ ಬಂದಿರೋದು ಅತ್ಯಂತ ಶ್ರೇಷ್ಠ ಎಂದು ಪಂಡಿತರು ಹೇಳುತ್ತಿದ್ದಾರೆ. ಈ ಒಂದು ದಿನ ಗುರುಗಳ ಆರಾಧನೆ ಮಾಡಿ ಸಕಲ ಪಾಪಗಳನ್ನು ಕಳೆದುಕೊಂಡು ಮೋಕ್ಷಕ್ಕೆ ದಾರಿ ಪಡೆಯಬಹುದಂತೆ. ಪ್ರತಿ ವ್ಯಕ್ತಿಗೆ ಗುರು ಅನ್ನೋರು ಒಬ್ಬರು ಇರುತ್ತಾರೆ. ಗುರು ಎಂದರೆ ಅಂಧಕಾರ ತೊರೆದು ಜ್ಞಾನ ನೀಡುವಾತ ಎಂದು ಹೇಳಲಾಗುತ್ತೆ. ವಿದ್ಯೆ ಕೊಟ್ಟವರು ಮಾತ್ರ ಗುರುಗಳಲ್ಲ, ನಮ್ಮ ಜೀವನಕ್ಕೆ ದಾರಿ ತೋರಿಸುವವರೆಲ್ಲರೂ ಗುರುಗಳೇ. ಗುರುಪೂರ್ಣಿಮೆಯನ್ನು ಹಿಂದೂಗಳಷ್ಟೇ ಅಲ್ಲ, ಜೈನರು, ಬುದ್ಧರು ಸಹ ಆಚರಿಸುತ್ತಾರೆ. ಹಿಂದೂಗಳು ಗುರುಪೂರ್ಣಿಮೆ ದಿನ ಮಹರ್ಷಿ ವೇದವ್ಯಾಸರನ್ನು ಸ್ಮರಿಸುತ್ತಾರೆ. ಕಠಿಣ ತಪಸ್ಸಿನಿಂದ ಎಲ್ಲ ಜ್ಞಾನ ಪಡೆದ ವ್ಯಾಸರು 4 ವೇದಗಳನ್ನು ವಿಸ್ತರಿಸಿ ಶ್ರೀಮದ್ ಭಾಗವತ, ಮಹಾಭಾರತ, ಅಷ್ಟದಶ ಪುರಾಣಗಳು, ಬ್ರಹ್ಮಸೂತ್ರ ರಚಿಸಿದ್ದಾರೆ. 4 ವೇದಗಳನ್ನು ತಿಳಿದ ವ್ಯಾಸರನ್ನ ಮಹಾಗುರುಗಳು ಎಂದು ಕರೆಯಲಾಗುತ್ತೆ. ವ್ಯಾಸರನ್ನು ಮಹಾವಿಷ್ಣುವಿನ ಮಾನವ ಜನ್ಮ ಎಂದು ಪರಿಗಣಿಸಲಾಗುತ್ತೆ. ಭೂಲೋಕಕ್ಕೆ ಆಧ್ಯಾತ್ಮವನ್ನು ತಿಳಿಸಲು ಬಂದ ದೈವ ಮಾನವ ಎಂದು ಹೇಳಲಾಗುತ್ತೆ. ಮಾನವ ರೂಪದಲ್ಲಿ ಬಂದು ದೈವ ಪುರಾಣಗಳನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು 4 ಕಾಲಗಳಲ್ಲೂ 18 ಪುರಾಣಗಳ ಮೂಲಕ ಸಾಮಾನ್ಯ ಮಾನವನಿಗೆ ಸೃಷ್ಟಿ ದೈವಶಕ್ತಿ ಮಹತ್ವ ತಿಳಿಸಲಾಗಿದೆ ಎಂದು ಹೇಳಲಾಗುತ್ತೆ. ಈ ದಿನ ಸೂರ್ಯೋದಯ ಮುಂಚೆ ಉಪವಾಸ ಪ್ರಾರಂಭಿಸಿ ಚಂದ್ರೋದಯ ಅಂದರೆ ಚಂದ್ರ ಕಾಣಿಸಿದ ಮೇಲೆ ಪೂಜೆ ಸಲ್ಲಿಸಿ ಪ್ರಸಾದ ಸೇವಿಸುತ್ತಾರೆ. ದಕ್ಷಿಣ ಭಾರತದಲ್ಲಿ ಆಷಾಢ ಪೂರ್ಣಿಮೆಯ ದಿನ ಭಕ್ತರು ಆದಿಶಕ್ತಿಯನ್ನು ಆರಾಧಿಸುತ್ತಾರೆ. ವ್ಯಾಸ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವಿ ನಮೋವೇ ಬ್ರಹ್ಮವಿದಿಯೇ ವಸಿಷ್ಠಾಯ ನಮೋ ನಮಃ. ಈ ಶ್ಲೋಕ ಒಂದು ಪಠಿಸಿದರೆ ವ್ಯಾಸ ಮಹರ್ಷಿ ಜೊತೆಗೆ ದತ್ತಾತ್ರೇಯ ಸ್ವಾಮಿ, ಶಿರಡಿ ಸಾಯಿಬಾಬಾ, ದಕ್ಷಿಣ ಮೂರ್ತಿಯನ್ನು ಸ್ಮರಿಸಿದಂತೆ. ಅಷ್ಟೇ ಅಲ್ಲ, ಇನ್ನೊಂದು ಮಂತ್ರ 108 ಬಾರಿ ಈ ದಿನ ಹೇಳೋದರಿಂದ ಸಮಸ್ತ ಲೋಕದ ಗುರುಗಳಿಗೆ ನಮನ ಸಲ್ಲಿಸಿದಂತೆ. ವ್ಯಾಂ ವ್ಯಾಸ್ಯಾಯೇ ನಮಃ. ಈ ಒಂದು ಮಂತ್ರ ಪಠನೆಯಿಂದ ಎಲ್ಲ ಗುರುಗಳಿಗೆ ಸೇವೆ ಸಲ್ಲಿಸಿದಂತೆ. ಇನ್ನು ಗುರುಪೌರ್ಣಮಿ ದಿನ ಹಳದಿ ಬಣ್ಣದ ಬಟ್ಟೆ ಧರಿಸೋದ್ರಿಂದ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ದೇವರಿಗೆ ಪೂಜೆ ಮಾಡುವಾಗ ಹಳದಿ ಬಣ್ಣದ ಹೂ, ಬಾಳೆಹಣ್ಣು, ಕೇಸರಿಬಾತ್ ನೈವೇದ್ಯ ಸಮರ್ಪಿಸಿದರೆ ಎಲ್ಲ ಕಷ್ಟಗಳು ದೂರವಾಗಿ ಗುರುಗಳ ಮಾರ್ಗದರ್ಶನದಿಂದ ಜೀವನ ಮುಂದುವರಿಸಬಹುದು ಎಂದು ಹೇಳಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.